ಯಾವುದೋ ಒಂದು ವಾರೆಂಟು 3 ವರ್ಷ ಬರಲ್ಲ, ಅದನ್ನ ವಾರೆಂಟ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನ್ಯಾಯಾಧೀಶರು ಆದೇಶ ಮಾಡ್ತಾರೆ. ಪೊಲೀಸ್ನವರು ಆ ಅಕ್ಯೂಸ್ಡ್ ಬಳಿ ಹೋದಂತ ಸಂದರ್ಭದಲ್ಲಿ ಅವ್ರು ಮಾರನೇ ದಿವಸ ಬರ್ತಾರೆ, ನಿನಗೆ ಆಸಿಡ್ ಎರಚ್ತೀನಿ ಅಂತೇಳಿ ಕಿಟಕಿಯಲ್ಲಿ ಹೇಳ್ಬಿಟ್ಟು ಹೋಗ್ತಾರೆ. ಅಂತಂದ್ರೆ ನಮ್ಮ ಸಮಾಜದಲ್ಲಿ ಸಮಾಜ ಘಾತಕ ಶಕ್ತಿಗಳು ಯಾವ ರೀತಿ ಬೆಳೆದ್ ನಿಂತಿದೆ ಅನ್ನೋದನ್ನ ನಾವು ಮೊದಲನೇದಾಗಿ ಗಮನಿಸಬೇಕು. 9ನೇ ತಾರೀಕು ಯಾರೋ ಅನ್ನೋನ್ ಪರ್ಸನ್ ಮೇಲೆ ಅವ್ರಿಗೆ ಅಕ್ಯೂಸ್ಡ್, ಯಾಕಂದ್ರೆ ಮೇಡಮ್ ಬಂದು 2 ತಿಂಗಳಾಗಿದೆ, ಅವ್ರನ್ನ ಐಡೆಂಟಿಫೈ ಮಾಡುವಂತ ಒಂದು ಇದು ಗುರ್ತು ಸಿಗಲಿಲ್ಲ. ಆ ಸಂದರ್ಭದಲ್ಲಿ ಅವರು ಪೊಲೀಸ್ನವರಿಗೆ ಒಂದು ಫಿರ್ಯಾದು ಕೊಡ್ತಾರೆ. ಫಿರ್ಯಾದು ಏನಾಗ್ತದೆ, ಅನ್ನೋನ್ ಪರ್ಸನ್ ಮೇಲೆ ಆಸಿಡ್ ನಿನಗೆ ಎರಚ್ತೀನಿ ಅಂತೇಳಿ ಒಬ್ಬ ಅನಾಮಯದ ವ್ಯಕ್ತಿ ನನಗೆ ಕಿಟಕಿಯಲ್ಲಿ ಹೇಳಿ ಧಮಕಿ ಹಾಕಿ ಹೋದ್ರು. ಇವ್ರ ವಿರುದ್ಧ ಇವ್ರನ್ನ ಹುಡುಕಿ ಪತ್ತೆ ಹಚ್ಚಿ ನಮಗೆ ನ್ಯಾಯ ಕೊಡಿಸಿ ಅಂತೇಳಿ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಅನ್ನೋನ್ ಪರ್ಸನ್ ಮೇಲೆ ಕೇಸು ರಿಜಿಸ್ಟರ್ ಆಗ್ತದೆ. ಅವತ್ತು ಆ ಒಂದು ಆರೋಪಿನ ತನಿಖೆ ಮಾಡಿ ಬಂಧಿಸ್ಬಿಟ್ಟಿದ್ರೆ 18ನೇ ತಾರೀಕು ಈ ಒಂದು ಘಟನೆನೇ ಆಗ್ತಿರ್ಲಿಲ್ಲ. ಆದ್ರೆ ಅವರು ಏನು ಮನೆಗೆ ಹೋಗಿ ಮಧ್ಯಾಹ್ನ ಊಟ ಮುಗಿಸಿ ಬರುವಂತ ಸಂದರ್ಭದ ದಾರಿಯಲ್ಲಿ ಒಬ್ಬ ವಿನಯ್ ಮತ್ತೆ ವೆಂಕಟೇಶ್ ಅನ್ನೋ ಇಬ್ಬರು ಕೂಡ ಅಲ್ಲಿ ಹೋಗಿ ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಕಾರ್ ಮೇಲೆ ಉಗಿತಾರೆ, ಬೇವರ್ಸಿ ಅಂತ ಅನ್ಪಾರ್ಲಿಮೆಂಟ್ ವರ್ಡ್ ಅಲ್ಲಿ ಎಲ್ಲ ಯೂಸ್ ಮಾಡ್ತಾರೆ, ಬೈತಾರೆ, ಕೈ ತೋರಿಸ್ತಾರೆ, ನಿನ್ ನೋಡ್ಕೋತೀನಿ ಅಂತ ಹೇಳ್ತಾರೆ. ಅವರು ಜೊತೆಯಲ್ಲಿ ಇದ್ದಂತ ಅವರೆಲ್ಲ ಹೋಗಿ ಅವರು ಯೂ ಟರ್ನ್ ತಗೊಂಡು ಮತ್ತೆ ವಾಪಸ್ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ, ಅವರೆಲ್ಲ ಒಂದು ಮನೆ ಕಟ್ತಿದಾರಂತೆ, ಅಲ್ಲೇ ಇವರು ಹೋಗಿದ್ದಾರೆ. ಯಾಕಪ್ಪ ಇದೆಲ್ಲ ಈ ರೀತಿ ನಮ್ಮ ಮೇಲೆ ಏನೋ ಮುಖದ ಮೇಲೆ ಉಗದೆ ನಮ್ಮನ್ನ ಯಾಕೆ ಬೈದೆ, ಕೈ ಯಾಕೆ ತೋರಿಸ್ದೆ ಅಂತ ಹೇಳಿದ್ರೆ ಅವರು ಬೇರೆ ಅವಾಚ್ಯ ಶಬ್ದಗಳಿಂದ ನ್ಯಾಯಾಧೀಶರು ನಿಂದಿಸ್ತಾರೆ. ಆದರೆ ಅದನ್ನ 9ನೇ ತಾರೀಕು ಆಗಿರುವಂತ ಘಟನೆಗೆ 18ನೇ ತಾರೀಕು ಆಗಿರೋ ಘಟನೆ ಎರಡೂ ಕೂಡ ಒಂದು ಕುಟುಂಬದ ಸದಸ್ಯರೇ ಮಾಡಿರ್ತಕ್ಕಂಥದ್ದು. ಅದನ್ನ ಪೂರ್ವ ನಿಯೋಜಿತ 9ನೇ ತಾರೀಕು ಆಗಿತ್ತಲ್ಲ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡು 18ನೇ ತಾರೀಕು ಇವರು ಅಟ್ಯಾಕ್ ಮಾಡಿದ್ದಾರೆ. ಅದನ್ನ ಇವ್ರು ವಾಪಸ್ ತಗೊಂಡು ನಮ್ಮ ನ್ಯಾಯಾಧೀಶರು ಅವರ ಬಳಿ ಹೋದಂತ ಸಂದರ್ಭದಲ್ಲಿ ಅಷ್ಟ್ರ ಒಳಗಡೆನೆ ಪ್ರೀ ಪ್ಲಾನು ಆ ವ್ಯಕ್ತಿ ಏನ್ ಮಾಡ್ತಾನೆ, 2ನೇ ಫ್ಲೋರ್ಗೆ ಒಂದು ಮೊಬೈಲ್ ಕಳಿಸಿ ವಿಡಿಯೋ ಮಾಡಿಸ್ತಾನೆ. ಅವಂದೇ ಮೊಬೈಲ್ ಬೇರೆಯವ್ರಿಗೆ ಕಳಿಸಿ ವಿಡಿಯೋ ಮಾಡಿಸ್ತಾನೆ. ವಿಡಿಯೋ ಮಾಡಿಸಿದ್ದು ಯಥಾವತ್ತಾಗಿ ಈ ಸೋಷಿಯಲ್ ಮೀಡಿಯಾ ಮತ್ತೆ ಫೇಸ್ಬುಕ್ ಅಲ್ಲಿ ಹಾಕಲ್ಲ. ಅದನ್ನ 3 ದಿವಸ ಸುಮಾರು ಕಡೆ ಮೀಟಿಂಗ್ಗಳು ಮಾಡಿ ಅದನ್ನ ಎಡಿಟ್ ಮಾಡಿ ಏನು ನಮ್ಮ ನ್ಯಾಯಾಧೀಶರು ಸ್ಟಾಪ್ ಮಾಡಿ ನಿಲ್ಲಿಸಿ ಅಂತ ಏನು ಕೆಲವು ಪದಗಳನ್ನ ಆಡ್ತಾರೆ, ಅದನ್ನ ಮಾತ್ರ ಬಿತ್ತರಿಸ್ತಾರೆ. ಅವ್ರೇನು ಅವಾಚ್ಯ ಶಬ್ದಗಳು ಅನ್ಪಾರ್ಲಿಮೆಂಟ್ ವರ್ಡ್ ಯೂಸ್ ಮಾಡಿದ್ದಾರೆ ಅದನ್ನ ಒಂದೂ ಹಾಕಲ್ಲ. ಆದ್ರೆ 8-10 ಕಡೆ ಹೋಗ್ತಾರೆ, ಇದನ್ನ ಬಿತ್ತರಿಸಿ ಅಂತ ಹೇಳ್ತಾರೆ. ಮೀಡಿಯಾದವ್ರು ಯಾರು ಒಪ್ಪಲ್ಲ, ಯಾರೋ ಒಬ್ರೆ ಮಾತ್ರ ಅದನ್ನ ಬಿತ್ತರಿಸುವಂತ ಪ್ರಯತ್ನ ಮಾಡ್ತಾರೆ. ಅದು ಹಣ ಕೊಟ್ಟು ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಗಮನಕ್ಕಿದೆ. ಆದ್ರೆ 2 ತಿಂಗಳಾಗಿದೆ ನ್ಯಾಯಾಧೀಶರು ಬಂದು ಪ್ರಾಮಾಣಿಕವಾಗಿ ನಮ್ಮ ನ್ಯಾಯಾಲಯದ ಏನು ಆಡಳಿತವನ್ನ ಒಂದು ಮಟ್ಟಕ್ಕೆ ತಂದಿದ್ದಾರೆ. ಕೋರ್ಟು ಕಲಾಪಗಳಲ್ಲಿ ಬಹಳ ನಿಷ್ಪಕ್ಷಪಾತವಾಗಿ ನ್ಯಾಯಗಳನ್ನ ವಿತರಣೆ ಮಾಡುವ ಮುಖಾಂತರ ಒಳ್ಳೆ ನ್ಯಾಯಾಧೀಶರು ಅನ್ನೋ ಒಂದು ಹೆಗ್ಗಳಿಕೆಗೆ 2 ತಿಂಗಳಲ್ಲಿ ಅವರಿಗೆ ಆ ಒಂದು ಏನು ಪಾತ್ರರಾಗಿದ್ದಾರೆ ಮತ್ತು ಹೆಸರುವಾಸಿಯಾಗಿದ್ದಾರೆ. ಹಾಗಾಗಿ ನಮ್ಮ ವಕೀಲರು ಎಲ್ಲರೂ ಕೂಡ ಅವ್ರನ್ನ ಒಳ್ಳೆ ನ್ಯಾಯಾಧೀಶರು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅಂತಾದ್ರಲ್ಲಿ ಇವರಿಗೆ ಮೊದಲು ಸ್ವಲ್ಪ ಮಂದಗತಿಯಲ್ಲಿ ಪ್ರಕರಣಗಳು ಇತ್ಯರ್ಥ ಆಗ್ತಾ ಇತ್ತು. ಆದರೆ ಇವರು ಬಂದ ಮೇಲೆ ಬಹಳ ತ್ವರಿತವಾಗಿ ಪ್ರಕರಣಗಳು ಇತ್ಯರ್ಥ ಆಗಿದೆ. ಅದರಲ್ಲಿ 138 ಬಹಳ ಸ್ಪೀಡಾಗಿ ಮಾಡಿದ್ದಾರೆ ಅಂತ ಒಂದೇ ಕಾರಣಕ್ಕೋಸ್ಕರ 9ನೇ ತಾರೀಕು ಆಸಿಡ್ ದಾಳಿ ಪ್ರಯತ್ನ ನಡೆಯಿತು. ನಂತರ 18ನೇ ತಾರೀಕು ಅದೇ ವ್ಯಕ್ತಿಗಳು ಅದೇ ಕುಟುಂಬದ ಸದಸ್ಯರುಗಳು ಕೂಡ ಅಟ್ಯಾಕ್ ಮಾಡಿದ್ರು. ಆದರೆ ಸೋಷಿಯಲ್ ಮೀಡಿಯಾ ಮತ್ತೆ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಕೆಲವು ಪಟಭದ್ರ ಹಿತಾಸಕ್ತಿ ಮತ್ತೆ ಈ ಕಾಣದ ಕೈಗಳು ಇದನ್ನ ಕೆಲಸ ಮಾಡಿ ಉದ್ದೇಶಪೂರ್ವಕವಾಗಿ ಇವ್ರನ್ನ ತ್ವರಿತಗತಿಯಲ್ಲಿ ಇತ್ಯರ್ಥ ಆಗ್ತದೆ, ನಮಗೆ ಸ್ಪೀಡಿ ಡಿಸ್ಪೋಸಲ್ ಬೇಕಾಗಿಲ್ಲ, ನಮಗೆ 5 ವರ್ಷ 10 ವರ್ಷ ಕೇಸ್ಗಳು ನಡೆಸಬೇಕು ಅಂತ ಹೇಳಿ ಯಾರು ಮನಸ್ಥಿತಿ ಇದೆ ಅಂತ ಕಕ್ಷಿದಾರರು ಅವರು ಅದರಲ್ಲಿ ಒಬ್ರು ಈ ಒಂದು ಕೃತ್ಯನ ಎಸಗಿದ್ದಾರೆ. ಅಂತವ್ರ ವಿರುದ್ಧವಾಗಿ ನಮ್ಮ ವಕೀಲರ ಸಂಘ ಕೂಡ ಖಂಡಿಸ್ತದೆ. ಮುಂದಿನ ದಿವಸಗಳಲ್ಲಿ ನಾವು ನ್ಯಾಯಾಧೀಶರ ಪರವಾಗಿ ಎಲ್ಲಿಗೆ ಬೇಕಾದ್ರೂ ನಮ್ಮ ಉಚ್ಚ ನ್ಯಾಯಾಲಯಕ್ಕೆ ಆಗ್ಬೋದು, ನಮ್ಮ PDJ ಸಾಹೇಬ್ರ ಹತ್ರ ಆಗ್ಬೋದು, ಎಲ್ಲಾ ಕೂಡ ನಾವು ಮನವಿನ ಕೊಟ್ಟು ಅವರನ್ನ ಮುಂದುವರಿಸುವಂತ ಕೆಲಸ ಮಾಡಬೇಕು. ಯಾವುದೇ ಕಾರಣಕ್ಕೂ ಇದನ್ನ ತಾವು ನಂಬಾರ್ದು. ಇದೆಲ್ಲ ಫೇಕ್ ನ್ಯೂಸು. ಇದನ್ನ ಆಗದೆ ಇರೋರು ಇದನ್ನೆಲ್ಲ ಉನ್ನಾರ ಮಾಡಿ ಅವ್ರಿಗೆ ತೊಂದರೆ ಕೊಡೋ ಒಂದು ಉದ್ದೇಶದಿಂದ ಈ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಅವರ ಗಮನಕ್ಕೆ ತರುವಂತ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸಂಘದ ಎಲ್ಲಾ ಸದಸ್ಯರು ಕೂಡ ನಾವು ಮಾಡ್ತೇವೆ ಅಂತೇಳಿ ಸಂದರ್ಭ ಹೇಳ್ತೀನಿ. ಆದ್ರೆ ಈ ಫೇಸ್ಬುಕ್ ಅಲ್ಲಿ
18ನೇ ತಾರೀಕು ಅವರು ರಜಾ ಇದ್ದಾರೆ ಅಂತ ಹೇಳ್ತಾರೆ. ರಜಾ ಇಲ್ಲ, ಅವರು ಕೆಲಸ ಮಾಡಿದ್ದಾರೆ. ಅವತ್ತು 3 ಕೋರ್ಟ್ ಇನ್ಚಾರ್ಜ್ ಇದೆ, ಕೆಲಸ ಮಾಡಿದ್ದಾರೆ. ಆದ್ರೂ ಲೋಕದಲ್ಲ ನಡೆಸಿದ್ದಾರೆ. ಆದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದರಲ್ಲೆಲ್ಲ ಕೂಡ ಅವರು ಅವತ್ತು ರಜಾ ಇದ್ರು, ಇನ್ಸಿಡೆಂಟ್ ಆಗಾಯ್ತು ಅಂತೇಳಿ ಒಬ್ಬ ವಕೀಲನ ಆಗ್ತಾನೆ ಅಂತಂದ್ರೆ ಅವ್ರಗ ಏನು ಬುದ್ಧಿಗೆ ಏನು ಆಗಿದೆ ಅಂತೇಳಿ ನಾವು ಕೇಳ್ಬೇಕಾದಂತ ಸಂದರ್ಭ ಇವತ್ತು ಒದಗಿ ಬಂದಿದೆ. ಆದ್ರೆ ಅವರು ರಜಾ ತಗೊಂಡಿರೋದು ಸಂಜೆ 6 ಗಂಟೆ ಮೇಲೆ, ಅಂದ್ರೆ ಪರ್ಮಿಷನ್ ತಗೊಂಡಿರೋದು. ಅವತ್ತು ಅವರು ಕೆಲಸ ಮಾಡಿದ್ದಾರೆ. ಹಾಗಾಗಿ ನಮ್ಮ ಸಂಘದ ಎಲ್ಲ ಸದಸ್ಯರು ಕೂಡ ಈ ಒಂದು ನ್ಯಾಯಾಧೀಶರ ಪರವಾಗಿ ನಿಂತಿದ್ದೇವೆ. ಅವ್ರಿಗೆ ಏನೇ ಆಗಲಿ ಅವ್ರ ಜೊತೆ ಹೋರಾಟ ಮಾಡೋಕ್ಕೂ ನಾವು ಸಿದ್ಧವಾಗಿದ್ದೇವೆ. ಯಾವುದೇ ಕಾರಣಕ್ಕೂ ಅವರು ಕೆಲ್ಸಕ್ಕಾಗ್ಲಿ ಅವರು ನ್ಯಾಯ ವಿತರಣೆ ಮಾಡೋದಕ್ಕಾಗ್ಲಿ ಚ್ಯುತಿ ಬರ್ದಂಗೆ. ಮೀಡಿಯಾದಲ್ಲಿ ಇನ್ನೊಂದು ಹೇಳಿದ್ದಾರೆ, 17,000 ಫೈನ್ ಅಮೌಂಟ್ ಹಾಕಿದ್ದಾರೆ ಅಂತೇಳಿ. ಅದು ಕಾಂಪ್ಲೇನು ಮಾಡಿಲ್ಲ, 17,000 ಹಾಕಿಲ್ಲ. ಯಾರ ಅವಿವೇಕಿಗಳು ಅದನ್ನ ಈ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅವರಿಗೆ ತೇಜೋವಧೆ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈ ಒಂದು ಎಲ್ಲ ಫೇಕು ಏನು ಪೋಸ್ಟ್ಗಳನ್ನ ಹಾಕ್ತಂತ ಅವರ ವಿರುದ್ಧವಾಗಿ ನಾವು ಖಂಡಿಸಬೇಕು. ಆಮೇಲೆ ಮುಂದಿನ ದಿವಸಗಳಲ್ಲಿ ನಾವು ಕೂಡ ಅಂತವ್ರ ವಿರುದ್ಧವಾಗಿ ಸೈಬರ್ ಕ್ರೈಮ್ಗೆ ಮತ್ತೆ ಪೊಲೀಸ್ ಠಾಣೆಯಲ್ಲಿ ನಾವು ಏನೋ ನಮ್ಮ ವಕೀಲರ ಸಂಘದಿಂದ ಅವರಿಗೆ ಫಿರ್ಯಾದನ್ನು ಕೊಟ್ಟು ಅಂತವ್ರನ್ನ ಟ್ರೇಸ್ ಔಟ್ ಮಾಡಿ ಅವ್ರ ವಿರುದ್ಧವಾಗಿ ಮಾನನಷ್ಟ ಮೊಕದ್ದಮೆ ಹೂಡೋದಕ್ಕೂ ಕೂಡ ನಾವೆಲ್ಲ ಕೂಡ ನಮ್ಮ ಸಂಘದ ಎಲ್ಲ ಸದಸ್ಯರು ರೆಡಿ ಆಗಿದ್ದಾರೆ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ.